ರಾಜ್ಯವನ್ನು ಆಳುವ ಮೂಲ ಕಾನೂನನ್ನು ಸಂವಿಧಾನ ಎನ್ನುವರು. ಸಂವಿಧಾನ ಪ್ರಸ್ತಾವನೆ ಬರೆದವರು ಜವಾಹರ್ಲಾಲ್ ನೆಹರು. ಸಂವಿಧಾನ ರಚನಾ ಸಭೆಯ ಮೊದಲ ಸಭೆ 1946 ಡಿಸೆಂಬರ್ 9ರಂದು ನಡೆಯಿತು. ಸಂವಿಧಾನದ ರಚನಾ ಸಭೆ ಎರಡನೇ ಸಭೆ 1946 ಡಿಸೆಂಬರ್ 11ರಂದು ನಡೆಯಿತು. ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಸಂವಿಧಾನದ ರಚನೆಯ ಸಭೆಯಲ್ಲಿ ಭಾಗವಹಿಸಿದ ಮಹಿಳೆಯರ ಸಂಖ್ಯೆ 15. 32ನೇ ವಿಧಿಯನ್ನು ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಕರೆದಿದ್ದಾರೆ. ಭಾರತದ ಸಂವಿಧಾನದಲ್ಲಿ 6 ಮೂಲಭೂತ ಹಕ್ಕುಗಳಿವೆ. ಸಂವಿಧಾನ ರಚನಾ ಸಭೆಯಲ್ಲಿ ಕಾಯಂ ಅಧ್ಯಕ್ಷರಾಗಿದ್ದವರು ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಪ್ರಸ್ತುತ ಸಂವಿಧಾನವು 470ಕ್ಕೂ ಹೆಚ್ಚು ವಿಧಿ, 25 ಭಾಗ 12 ಅನುಸೂಚಿಗಳನ್ನು ಹೊಂದಿದೆ. ಮೂಲ ಸಂವಿಧಾನವು 395 ವಿಧಿಗಳು, 22 ಭಾಗ 8 ಅನುಸೂಚಿಯನ್ನು ಹೊಂದಿತ್ತು. ಭಾರತ ಸಂವಿಧಾನವು 1949 ನವೆಂಬರ್ 26ರಂದು ಅಂಗೀಕಾರಗೊಂಡಿತು. ಭಾರತದ ಸಂವಿಧಾನ 1950 ಜನವರಿ 26ರಂದು ಜಾರಿಗೆ ಬಂದಿತ್ತು. ನವೆಂಬರ್ 26ರಂದು ಸಂವಿಧಾನದ ದಿನವೆಂದು ಆಚರಿಸುತ್ತೇವೆ. ಧನ್ಯವಾದಗಳು. ಮುರುಘರಾಜೇಂದ್ರ ಸ್ವಾಮೀಜಿ ಕನ್ನಡ ಮಾಧ್ಯಮ ಪ್ರೌಢಶಾಲೆ ಕಲಬುರಗಿ.